ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಂದಿನ ರೀಡಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್, ನಿಮ್ಮ ಮನಸ್ಸಲ್ಲಿ ಇರುವಂತ ಪಾರ್ಟ್ನರ್, ನಿಮ್ಮ ಮನಸ್ಸಿನಲ್ಲಿ ಇರುವಂತ ವ್ಯಕ್ತಿ ಯಾರೇ ಆಗಿರ್ಬೋದು, ಅದು ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಇಲ್ಲ ನಿಮ್ಮ ಪ್ರೀತಿ ಮಾಡ್ತಾ ಇರೋರಾಗಿರ್ಬೋದು, ಮದ್ವೆ ಆಗಿ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ಇಲ್ಲ ವೈಫ್ ಆಗಿರ್ಬೋದು, ನೀವು ಇಷ್ಟಪಡುವಂತ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ, ಅವರ ಕರೆಂಟ್ ಎನರ್ಜಿ ಏನಾಗಿದೆ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ನಾನು ಇಲ್ಲಿ ಇವತ್ತು 5 ಕಾರ್ಡ್ಸ್ ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸ್ಪ್ರೆಡ್ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಪಾರ್ಟ್ನರ್ ನಿಮ್ಮ ನೇಮ್ನ ಮನಸ್ಸಲ್ಲಿ ಖುಷಿಯಾಗಿ 3 ಟೈಮ್ಸ್ ಹೇಳ್ಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅಮಾವಾಸ್ಯೆ ಕಳೆದ ನಂತರ ಅವರ ಎನರ್ಜಿ ಏನಾಗಿದೆ ಅನ್ನೋದನ್ನ ನಾವು ಇಲ್ಲಿ ಚೆಕ್ ಮಾಡೋಣ. ಓಕೆ, ಸೊ ಲೆಟ್ ಮಿ ಸ್ಪ್ರೆಡ್ ದ ಕಾರ್ಡ್. ಮೊದಲಿಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ, ಸ್ಟಾರ್ ಕಾರ್ಡ್ ಬಂದಿದೆ, ಓಕೆ, ಪೇಜ್ ಆಫ್ ಸ್ವಾರ್ಡ್ಸ್, 8 ಆಫ್ ವಾಂಡ್ಸ್, ಓಕೆ, 7 ಆಫ್ ಕಪ್ಸ್ ಬಂದಿದೆ. ಸೊ ಇಲ್ಲಿ ನಾನು ಜೋಡಿಸ್ಕೊಳ್ಳೋಷ್ಟರಲ್ಲಿ ನೀವು ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ತಗೊಂಡಿದ್ದೀರಾ ಅಂತ ಭಾವಿಸ್ತಾ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮ್ಮ ಪಾರ್ಟ್ನರ್ನ ಕರೆಂಟ್ ಎನರ್ಜಿ, ಅವರ ಎಮೋಷನ್ಸ್ ತೂಕ ಏನಿದೆ ಅನ್ನೋದನ್ನ ಮೊದಲಿಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ನಿಮ್ಮ ಪಾರ್ಟ್ನರ್ ತುಂಬಾನೇ ಎಮೋಷನಲಿ ಬರ್ಡನ್ಡ್ ಆಗಿದ್ದಾರೆ. ಸೊ ಇಲ್ಲಿ ಅವ್ರಿಗೆ ಸಾಕಷ್ಟು ಯೋಚನೆಗಳು ಕಾಡ್ತಾ ಇದೆ. ಅವರಿಗೆ ಇವಾಗ ಸದ್ಯದ ಪರಿಸ್ಥಿತಿಗೆ ತುಂಬಾ ನರ್ಚರ್ ಮಾಡೋದು ಅವಶ್ಯಕತೆ ಇದೆ. ಅವ್ರನ್ನ ಒಂದು ಸ್ಟೆಬಿಲಿಟಿ ಬಗ್ಗೆ ಆಗಿರ್ಬೋದು, ಇಲ್ಲಾಂದ್ರೆ ಕೇರ್, ಎಸ್ಪೆಷಲಿ ನಿಮ್ಮ ಮೇಲೆ ತುಂಬಾನೇ ಕಾಳಜಿ ವಹಿಸ್ಕೋಬೇಕು ಅನ್ನೋದು ಅವ್ರಿಗೆ ತುಂಬಾ ಆಸೆ ಆಗ್ತಾ ಇದೆ, ಸೆನ್ಸ್ ಆಗ್ತಾ ಇದೆ. ಅವರ ಎನರ್ಜಿ ತುಂಬಾನೇ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೆ. ಸೊ ಇಲ್ಲಿ ಫಸ್ಟ್ ನಾವು ಕ್ವೀನ್ ಆಫ್ ಪೆಂಟಿಕಲ್ಸ್ ಏನ್ ತಗೊಂಡಿದೀವೋ ಈ ಕಾರ್ಡ್ ಮುಖಾಂತರ ಏನ್ ಸಜೆಸ್ಟ್ ಮಾಡ್ತಾ ಇದೆ ಅಂದ್ರೆ, ನಿಮ್ಮ ಕನೆಕ್ಷನ್ ಅಲ್ಲಿ ತುಂಬಾನೇ ವ್ಯಾಲ್ಯೂ ಕೊಡ್ತಾರೆ. ಅವರು ಮಾತಾಡದೇ ಇದ್ರು ಕೂಡ ನಿಮ್ ಜೊತೆ ಸೈಲೆಂಟ್ ಆಗೇನೆ ನಿಮ್ಮನ್ನ ನರ್ಚರ್ ಮಾಡಬೇಕು, ನಿಮ್ಮನ್ನ ಈ ತರ ನೋಡ್ಕೋಬೇಕು, ಆ ತರ ನೋಡ್ಕೋಬೇಕು, ನಿಮ್ ಜೊತೆ ಈ ತರ ಗ್ರೋ ಆಗ್ಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ. ಅವರ ಎನರ್ಜಿ ತುಂಬಾನೇ ಪ್ರೈವೇಟ್ ಅಂಡ್ ಪ್ರೊಟೆಕ್ಟಿವ್ ಆಗಿದೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಪ್ರೈವೇಟ್ ಆಗಿ ಒಂದು ಪ್ರೊಟೆಕ್ಟಿವ್ ಆಗಿ ನೋಡ್ಕೋಬೇಕು ಅಂದ್ರೂ ತುಂಬಾನೇ ಫೋಕಸ್ ಮಾಡ್ತಾ ಇದ್ದಾರೆ. ನಾನು ಯಾವ ರೀತಿ ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ನಿಮ್ಮ ಜೀವನದಲ್ಲಿ ಹೇಗೆ ನಾನು ನಿಮ್ ಜೊತೆ ಎಮೋಷನಲಿ ಕನೆಕ್ಟ್ ಆಗ್ಬೇಕು, ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಈ ಎಕ್ಸ್ಟರ್ನಲ್ ವರ್ಲ್ಡ್, ಈ ಆಚೆ ಇರೋ ಜಗತ್ತಲ್ಲಿ ನಿಮ್ಮನ್ನ ಹೇಗೆ ನಾನು ಪರಿಚಯ ಮಾಡಿಸ್ಬೇಕು, ಹೇಗೆ ಎಲ್ಲರ ಮುಂದೆ ನಾನು ಗೌರವವನ್ನು ತಂದು ಕೊಡ್ಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಅದು ಯಾವ್ದನ್ನು ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಆಗ್ದೇನೆ ಇರ್ಬೋದು, ಬಟ್ ಅವರ ಮನ್ಸಲ್ಲಿ ತುಂಬಾನೇ ದೊಡ್ಡ ಜಾಗನೇ ನೀವು ತಗೊಂಡಿದ್ದೀರಾ. ತುಂಬಾ ಮೆಚೂರ್ ಆಗಿ ವಾರ್ಮ್ ವೇ ಅಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಾವು ಲಾಸ್ಟ್ ರೀಡಿಂಗ್ ಅಲ್ಲಿ ನಾವು ನೋಡ್ದಂಗೆ ಹೀಲ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ವಿ. ಇಲ್ಲಿ ಎಮೋಷನಲ್ ಹೀಲಿಂಗ್ ತುಂಬಾನೇ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಎಮೋಷನಲ್ ಹೀಲಿಂಗ್ ಅಲ್ಲಿ ಇವಾಗ ಅವರು ಸ್ಟ್ರಾಂಗ್ ಆಗಿದ್ದಾರೆ. ಒಂದು ಹಳೆ ವಿಷಯ ಆಗಿರ್ಬೋದು, ಡಿಸಪಾಯಿಂಟ್ಮೆಂಟ್ಸ್ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಎಲ್ಲಾನು ವ್ಯಾನಿಶ್ ಮಾಡಿದ್ದಾರೆ. ಎಲ್ಲವನ್ನು ಬಿಟ್ಟು ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡಿದ್ದಾರೆ. ಒಂದು ಒಳ್ಳೆ ಫ್ಯೂಚರ್ ನ ನೋಡೋಣ, ನಮ್ಮಿಬ್ಬರ ಮುಂದಿನ ಜೀವನ ನೋಡೋಣ, ನಾವು ಜೀವನವನ್ನು ಕಟ್ಕೊಳ್ಳೋಣ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದಾರೆ. ಕ್ವೈಟ್ ಆಗಿ ನಿಮ್ಮ ಹತ್ರ ಹೇಳ್ಕೊಳ್ದಿದ್ರು ಕ್ವೈಟ್ ಮೂಮೆಂಟ್ಸ್ ಅಲ್ಲಿ, ಎಸ್ಪೆಷಲಿ ರಾತ್ರಿ ಹೊತ್ತಂತೂ ನಿಮ್ದೇ ಯೋಚನೆ, ಅವ್ರಿಗೆ ಒಬ್ರೇ ಇರ್ತಾರೆ, ತುಂಬಾನೇ ಯೋಚನೆ ಕಾಡ್ತಾ ಇರುತ್ತೆ. ನಿಮ್ ಜೊತೆ ಹೇಗೆ ಮುಂದೆ ಜೀವನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾ ಇದ್ದಾರೆ. ಸ್ಪಿರಿಚುವಲ್ ಆಗಿ ನಾವು ನೋಡೋದಾದ್ರೆ ಅವರು ನಿಮಗೆ ಒಂದು ಸೋಲ್ ಕನೆಕ್ಷನ್ ಬಾಂಡ್ ಅಂತಾನೆ ಹೇಳ್ಬೋದು. ಅಷ್ಟು ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಇದೆ. ಬಟ್ ಅವರು ಅದ್ರ ಜೊತೆಗೇನೆ ನಮ್ಗೆ ದೇವ್ರು ಒಂದು ಒಳ್ಳೇದ್ ಮಾಡ್ತಾರೆ, ಒಳ್ಳೆ ದಿವಸ ನಮ್ಮ ಜೀವನದಲ್ಲಿ ಬರುತ್ತೆ, ಡಿವೈನ್ ಟೈಮಿಂಗ್ಗೋಸ್ಕರ ಅವರು ವೇಟ್ ಮಾಡ್ತಾ ಇದ್ದಾರೆ. ಅವರು ನಿಮ್ ಜೊತೆ ಮಾತಾಡ್ತಾ ಇರ್ಬೋದು, ಮಾತಾಡ್ತಾನೆ ಇರ್ಬೋದು. ಸೊ ಕೆಲವರು ಇಲ್ಲಿ ವೀಕ್ಷಿಸ್ತಾ ಇರೋರು, ಈ ವಿಡಿಯೋನ ನೋಡ್ತಾ ಇರೋರು ನೋ ಕಾಂಟ್ಯಾಕ್ಟ್ ಪರಿಸ್ಥಿತಿಯಲ್ಲೂ ಇರ್ಬೋದು. ಅಂಥವ್ರು ಪಾರ್ಟ್ನರ್ ಏನಿದ್ದಾರೆ ಅವರು ವಾಚ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಮಾತಾಡ್ತಾನೆ ಇರ್ಬೋದು, ಬಟ್ ಅವರು ತುಂಬಾನೇ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ತುಂಬಾ ಕ್ಯೂರಿಯಸ್ ಆಗ್ತಾ ಇದ್ದಾರೆ. ನಿಮ್ಮ ಪಾರ್ಟ್ನರ್ ತುಂಬಾ ಕ್ಯೂರಿಯಸ್ ಆಗಿ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಕಮ್ಯುನಿಕೇಶನ್, ಯಾರಾದ್ರೂ ನಿಮ್ಮ ಮ್ಯೂಚುವಲ್ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ, ನಿಮ್ಗೂ ಅವ್ರಿಗೂ ಪರಿಚಯ ಇರುವಂತ ಪರ್ಸನ್ಸ್ ಇದ್ರೆ ಅವ್ರ ಜೊತೆ ನೋಡ್ತಾ ಇರ್ತಾರೆ. ಮತ್ತೆ ಸೋಷಿಯಲ್ ಮೀಡಿಯಾ ಅಲ್ಲಿ
ಕಾಲ್ಸ್ ಅಲ್ಲಿ, ಇಲ್ಲಾಂದ್ರೆ ಟೆಕ್ಸ್ಟ್ ಅಲ್ಲಿ, ಇಲ್ಲ ಸೋಷಿಯಲ್ ಮೀಡಿಯಾ ಅಲ್ಲಿ, ಯಾವ್ದಾದ್ರು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂತ ನಾವ್ ಏನ್ ಹೇಳ್ತೀವಿ, ಸೊ ಅವ್ರ ಹತ್ರ ಎಲ್ಲ ಚೆಕ್ ಮಾಡ್ತಾ ಇದಾರೆ. ಸೊ ಮೆಂಟಲಿ ಅವರು ಸ್ಟ್ರಾಂಗ್ ಆಗ್ತಾ ಇದಾರೆ. ಇಲ್ಲಾಂದ್ರೆ ನಿಮ್ ಜೊತೆ ಅವರು ಕಳೆದಂತ ಕ್ಷಣ ಇರ್ಬೋದು, ಇಲ್ಲ ಯಾವ್ದಾದ್ರು ಹಳೆ ಟೆಕ್ಸ್ಟ್, ಹಳೆ ಮೆಸೇಜಸ್ ಇರ್ಬೋದು, ಇಲ್ಲಾಂದ್ರೆ ಕಾಲ್ ರೆಕಾರ್ಡಿಂಗ್ ಇರ್ಬೋದು, ಅದನ್ನೆಲ್ಲ ಕೇಳಿಸ್ಕೊಂಡು ತುಂಬಾನೇ ಓವರ್ ಥಿಂಕ್ ಮಾಡ್ತಾ ಇದಾರೆ. ನಿಮ್ ಬಗ್ಗೆ ತುಂಬಾ ವಂಡರ್ ಮಾಡ್ತಾ ಇದಾರೆ. ನೀವ್ ಏನ್ ಮಾಡ್ತಾ ಇದ್ದೀರಾ, ಹೇಗಿದ್ದೀರಾ, ನಿಮ್ಮನ್ನ ಹೇಗೆ ರೀಚ್ ಆಗ್ಬೇಕು ನಾನು, ನಿಮ್ ಜೊತೆ ಮತ್ತೆ ಆ ಒಳ್ಳೆ ಜೀವನವನ್ನು ಹೇಗೆ ಕಳಿಬೇಕು ಅನ್ನೋದು ಅವ್ರಿಗೆ ತುಂಬಾನೇ ಯೋಚನೆ ಆಗ್ತಾ ಇದೆ. ಸೊ ಅವರು ಇವಾಗ ಸದ್ಯದ ಪರಿಸ್ಥಿತಿಗೆ ರೆಡಿ ಇಲ್ದೇನೆ ಇರ್ಬೋದು, ಇಲ್ಲ ರೆಡಿ ಆಗ್ತಾ ಇರ್ಬೋದು, ಬಟ್ ಅವರು ಎಲ್ಲಾ ಇನ್ಫಾರ್ಮೇಶನ್ ನ ಗ್ಯಾದರ್ ಮಾಡ್ತಾ ಇದ್ದಾರೆ, ಎಮೋಷನಲಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಡಿಸ್ಟೆನ್ಸ್ ಇಂದ. ಅವರು ಒಂದಲ್ಲ ಒಂದಿನ ನಿಮ್ಗೆ ಒಂದು ಸ್ಟಡಿ ಆಗಿ ಸರ್ಪ್ರೈಸ್ ಆಗಿ ಬರ್ತಾರೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಸಡನ್ ಮೂವ್ಮೆಂಟ್ ನಿಮ್ಮ ಜೀವನದಲ್ಲಿ, ಇಲ್ಲಿ 8 of Wands ಏನಿದೆ, ಸಡನ್ ಮೂವ್ಮೆಂಟ್ ಕಮಿಂಗ್ ಅಂತ ಹೇಳ್ಬೋದು. ಇಲ್ಲಿ ಎಮೋಷನಲಿ ಅವರು ಏನು ಆಕ್ಷನ್ ತಗೋಬೇಕು ಅದು ಸಡನ್ ಆಗಿ ಆಕ್ಷನ್ ತಗೊಂತಾರೆ, ಸಡನ್ ಆಗಿ ಕಾಲ್ ಮಾಡ್ತಾರೆ, ಎಲ್ಲ ನಿಮ್ಮ ಹತ್ರ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಎಲ್ಲಾನು ಕ್ಲಿಯರ್ ಮಾಡ್ತಾರೆ. ಹೇಗೆ ಸಡನ್ ಆಗಿ ಮಳೆ ಬಂದ್ಬಿಡುತ್ತೋ ಅದೇ ತರ ನಿಮ್ಮ ಜೀವನದಲ್ಲಿ ಎಲ್ಲಾನು ಸಂಕಟಗಳು ವ್ಯಾನಿಶ್ ಆಗಿ ಒಂದು ಹೊಸ ಬಾಂಡಿಂಗ್ ಸ್ಟಾರ್ಟ್ ಆಗುತ್ತೆ. ಮೆಸೇಜಸ್ ಆಗಿರ್ಬೋದು, ಇಲ್ಲ ಫಾರ್ವರ್ಡ್ ಮೂವ್ಮೆಂಟ್ಸ್ ಆಗಿರ್ಬೋದು, ಸಾಧ್ಯ ಆಗುತ್ತೆ. ಅದ್ರ ಜೊತೆ ಅವರು ನಿಮ್ಮನ್ನ ರೀಚ್ ಔಟ್ ಆಗೋದಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಎಕ್ಸ್ಪ್ರೆಸ್ ಮಾಡಬೇಕು, ಏನು ನಿಮ್ಮ ಮಧ್ಯೆ ಹೋಲ್ಡ್ ಆಗಿದೆ, ಒಂದು ಸಮಸ್ಯೆ ಇದೆ, ಕಮ್ಯುನಿಕೇಶನ್ ತುಂಬಾ ಸ್ಲೋ ಆಗಿದೆ ಅಂತ ಗೊತ್ತು ನನಗೆ, ಬಟ್ ಇಲ್ಲಿ ಎನರ್ಜಿ ಶಿಫ್ಟ್ ತಗೊಳ್ತಾ ಇದೆ ಅನ್ನೋದು ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ತುಂಬಾ ಅತಿ ಬೇಗವಾಗಿ ಸ್ಪಾಂಟೇನಿಯಸ್ ಆಗಿ ನಿಮ್ಗೆ ಸರ್ಪ್ರೈಸಸ್ ಕಾದಿದೆ, ಸರ್ಪ್ರೈಸಸ್ ಬರ್ತಾ ಇದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಅವರು ಒಂದು ಸ್ವಲ್ಪ ಎಮೋಷನಲ್ ಕನ್ಫ್ಯೂಷನ್ ಕೂಡ ಇದೆ ಇಲ್ಲಿ ಅವರಿಗೆ. ನೀವು ಇಲ್ಲಿ ಫಸ್ಟ್ 4 ಕಾರ್ಡ್ಸ್ ನ ನೋಡ್ದಾಗೆ ಎನರ್ಜೀಸ್ ಎಲ್ಲ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಎಲ್ಲ ಪಾಸಿಟಿವ್ ಆಗಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು ಟ್ಯಾರೋ ರೀಡಿಂಗ್ ಅಲ್ಲಿ. ಬಟ್ ಇಲ್ಲಿ ಲಾಸ್ಟ್ ಕಾರ್ಡ್ ನೋಡಿದಾಗ ನಾವು 7 of Cups ಬಂದಿದೆ. ಸೊ ಇದರಲ್ಲಿ 7 of Cups ಅಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ಸ್ವಲ್ಪ ಅವರು ಎಮೋಷನಲ್ ಕನ್ಫ್ಯೂಷನ್ಸ್ ಇದೆ. ಸೊ ಅವ್ರಿಗೆ ಹೋಪ್ಫುಲ್ ಎನರ್ಜೀಸ್ ತುಂಬಾ ಪಾಸಿಟಿವ್ ಆಗಿ ಸ್ಟ್ರಾಂಗ್ ಆಗಿ ಇರ್ಬೋದು, ಬಟ್ ಎಮೋಷನಲಿ ಕನ್ಫ್ಯೂಸ್ಡ್ ಆಗ್ತಾರೆ. ಸೊ ನಾನು ಬಂದ್ರೆ ಏನಾಗುತ್ತೆ, ಏನ್ ಮಾಡ್ತಾರೆ, ಒಂದು ಪಾಸಿಟಿವ್ ವೈಬ್ಸ್ ಬಂದ್ರೆ ಓಕೆ, ನೆಗೆಟಿವ್ ಆಗಿ ಏನಾದ್ರೂ ನನಗೆ ಡಿಸಪಾಯಿಂಟ್ ಆಗುತ್ತಾ ಅಂತ ಕೂಡ ಅವರು ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಚಾಯ್ಸಸ್ ಇರ್ಬೋದಾ, ಫ್ಯಾಂಟಸೀಸ್ ಇರ್ಬೋದಾ, ಇಲ್ಲ ಇಂಟರ್ನಲ್ ಡೆಲಿಮಾಸ್ ಬಗ್ಗೆ, ಅಂದ್ರೆ ಅವ್ರ ಮನಸ್ಸಿನಲ್ಲಿ ಯಾವ್ದಾವ್ದು ಊಹೆಗಳನ್ನ ಮಾಡ್ಕೊಂಡು ಕೊರಗ್ತಾ ಇದ್ದಾರೆ. ಆದ್ರೆ ಅದ್ರ ಜೊತೆ ಕನೆಕ್ಷನ್ ನ ರೀಬಿಲ್ಡ್ ಮಾಡೋದಕ್ಕೆ ಏನೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಂತಾ ಇದ್ದಾರೆ. ಅದು ಏನಾದ್ರೂ ಅವ್ರಿಗೆ ಪಾಸಿಟಿವ್ ಆಗಿ ಮಾಡಿದ್ರೆ ಖಂಡಿತ ಅವರು ಡಿಸ್ಟ್ರಾಕ್ಟ್ ಆದ್ರೂ ಕೂಡ, ಇಲ್ಲ ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಹೋದ್ರು ಕೂಡ ನಿಮ್ಮ ಬಗ್ಗೆ ಅವರು ಮೈಂಡ್ ಅಲ್ಲಿ ಯಾವಾಗ್ಲೂ ಯೋಚನೆ ಮಾಡ್ತಾರೆ. ಎಲ್ಲಾನು ಫಿಗರ್ ಔಟ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ಬೋದು ಅನ್ನೋದನ್ನ ಅವರು ಖಂಡಿತ ದಾರಿ ಹುಡುಕ್ತಾರೆ ಅಂತ ಹೇಳ್ಬೋದು. ಔಟ್ಕಮ್ ಇಲ್ಲಿ ಈ ರೀಡಿಂಗ್ ಅಲ್ಲಿ ನೋಡೋದಾದ್ರೆ ನಿಮ್ಮ ಪಾರ್ಟ್ನರ್ ತುಂಬಾನೇ ಎಮೋಷನಲಿ ಆಕ್ಟಿವ್ ಆಗಿದ್ದಾರೆ ಇವಾಗ. ಸೊ ಅವರು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನ ರೀಚ್ ಔಟ್ ಆಗ್ಬೇಕು ಅನ್ನೋದಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಇಂಟರ್ನಲ್ ಕನ್ಫ್ಯೂಷನ್ಸ್ ಏನೇ ಇರ್ಬೋದು, ಮೆಂಟಲಿ ಸ್ಟ್ರಾಂಗ್ ಆಗಿದ್ದಾರೆ. ಸಡನ್ ಆಗಿ ಒಂದು ಶಿಫ್ಟ್ ಎನರ್ಜಿನ ತಗೊಂಡು ನಿಮ್ಮ ಜೊತೆ ಸೈಲೆನ್ಸ್ ನ ಬ್ರೇಕ್ ಮಾಡಿ ಲಾಂಗ್ ಟರ್ಮ್ ಅಲ್ಲಿ ನಿಮ್ ಜೊತೆ ಸೇರ್ಬೇಕು ಅಂತ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಇದೆಲ್ಲ ಖಂಡಿತ ಸಾಧ್ಯ ಆಗತ್ತೆ. ಅವರು ಬರೋ ದಾರಿ ತುಂಬಾ ಹತ್ರದಲ್ಲಿದೆ. ಸೊ ನಿಮ್ಮ ಎನರ್ಜಿನ ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಸೊ ನಿಮ್ಮ ಪಾಸಿಟಿವ್ ಎನರ್ಜಿ ನೀವು ಇಟ್ಕೊಂಡಾಗ ಅವರು ಬಂದಾಗ ಡೆಫಿನೆಟ್ಲಿ ಕನೆಕ್ಟ್ ಆಗ್ತೀರಾ. ನಿಮ್ದು ರಿಲೇಶನ್ಶಿಪ್ ಒಂದು ಲಾಂಗ್ ಟರ್ಮ್ ಅಲ್ಲಿ ಹೋಗೋದಕ್ಕೆ ಯಾವುದೇ ತರ ಡೌಟ್ ಇಲ್ಲ ಅಂತ ಹೇಳ್ಬೋದು. ಇದ್ರ ಜೊತೆ ಒಂದು ಟೈಮಿಂಗ್ ಕಾರ್ಡ್ ನಾನು ತೆಗಿತೀನಿ. ಈ ಟೈಮಿಂಗ್ ಕಾರ್ಡ್ ಯಾವುದೇ ರೀತಿ ಇದು ಪ್ರಿಡಿಕ್ಷನ್ಸ್ ಅಲ್ಲ. ಸೊ ನಮ್ಮ ಈ ರೀಡಿಂಗ್ಗೆ ಒಂದು ಹೋಪ್ ಅಂಡ್ ಕ್ಲಾರಿಟಿ ಅಂತ ಹೇಳ್ಬೋದು. ನೀವೇನಾದ್ರೂ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ರೆ, ನಿಮ್ಮ ಪಾರ್ಟ್ನರ್ ಬರೋವಿಕೆಯಲ್ಲಿ ನೀವು ವೇಟ್ ಮಾಡ್ತಾ ಇದ್ರೆ ವಿತಿನ್ 6 months ಅಲ್ಲಿ ಅವರು ಬರ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ನಾವು ನೆಕ್ಸ್ಟ್ ಕಾರ್ಡ್ ತೆಗೆದಾಗ, ನೀವು ಏನಾದ್ರೂ ಒಂದು ಡಿಸೈರ್ಸ್ ಆಸೆಯಲ್ಲಿ ಇದ್ರೆ ನಿಮ್ಮ ಪಾರ್ಟ್ನರ್ ಜೊತೆ ಒಂದು ಲಾಂಗ್ ಟರ್ಮ್ ಇಲ್ಲ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಸ್ಟೆಪ್ ಅಂತ ಹೋಗ್ಬೇಕು ಅಂದಿದ್ರೆ ಆನ್ 6/15 or 24 of this month or ನೆಕ್ಸ್ಟ್ ಅಂತ ಹೇಳ್ಬೋದು. ನಿಮ್ಮ ಸ್ಪೌಸ್ ಮದ್ವೆ ಆಗಿದ್ರೆ, ಇಲ್ಲಾಂದ್ರೆ ನಿಮ್ಮ ಪಾರ್ಟ್ನರ್ ಹೆಲ್ಪ್ ನ ತಗೊಳ್ಳಿ. ಖಂಡಿತ ನಿಮ್ಮ ಒಂದು ವಿಶ್ ಡಿಸೈರ್ ಏನಿದೆಯೋ ಅದು ನೆರವೇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆ ಹೋಪ್ ಈ ರೀಡಿಂಗ್ ಇಂದ ನಿಮ್ಗೆ ಒಂದು ಕ್ಲಾರಿಟಿ ಅಂಡ್ ಹೋಪ್ ನಿಮ್ಮ ಪಾರ್ಟ್ನರ್ ಎನರ್ಜಿಯಲ್ಲಿ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತಾ
ಸೊ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆಯೋ ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ಗೆ ಕನೆಕ್ಟ್ ಆಗಿ ಸೊ ನಾವು ಮಾತಾಡೋಣ, ಡಿಸ್ಕಸ್ ಮಾಡೋಣ, ರೀಡಿಂಗ್ ಅಲ್ಲಿ ಒಂದು ಕ್ಲಾರಿಟಿ ಹೋಪ್ನ ಸಿಗೋ ತರ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.